ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ಬಂದು ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10:35 ಆಗಿದೆ. ಇವಾಗ ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಮೊಬೈಲ್ನ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ರು. ಹಾಗಾಗಿ ಎತ್ತು ಕೊಡ್ತಾ ಇದ್ದೀನಿ ನಾನು. ಹಾಗೆಯೇ ಪಾಪನೂ ಕೂಡ ಅವರಪ್ಪನಿಗೆ ಲಂಚ್ ಬ್ಯಾಗ್ ಇಟ್ಕೊಂಡಿದ್ದಾನೆ ಕೊಡೋಕ್ಕೆ ಅಂತ. ಅವನು ಮೆಟ್ಲುವರೆಗೂ ಹೋಗಿ ಅವರಪ್ಪನ ಬಿಟ್ಟು ಬಾಯ್ ಮಾಡಿ ಮುತ್ತು ಕೊಟ್ಟು ಅಲ್ಲಿಂದ ಬಂದ್ರೇ ಅವನಿಗೆ ಸಮಾಧಾನ ಆಗೋದು. ಹಾಗಾಗಿ ಅವನು ಕಳಿಸ್ಕೊಡೋದಕ್ಕೆ ಅಂತ ಹೊರಗಡೆ ನಿಂತ್ಕೊಂಡಿದ್ದ. ನಾನು ಕೂಡ ಅವನನ್ನು ನೋಡ್ಕೊಂಡು ಹಾಗೆಯೇ ಅಲ್ಲೇ ಹೊರಗಡೆ ನಿಂತ್ಕೊಂಡಿದ್ದೀನಿ. ನೀನು ಹೊರಡೋ ಟೈಮ್ ಆಯಿತು, ಹೊರಟರು. ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಕೂದಲಿಗೆ ಎಣ್ಣೆನ ಹಚ್ಚಿ ತುಂಬ ದಿನವೇ ಆಗಿತ್ತು. ಕೂದಲೆಲ್ಲ ಒಂಥರ ಡ್ರೈ ಆದಾಗ ಅನ್ನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಚಿಸ್ಕೊಂಡು ಮಸಾಜ್ ಮಾಡೋಣ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದೆ. ಇಲ್ಲಿ ಹಿಂಗೇನೆ ನಮ್ಮ ಮನೆಯವರು ನಾನು ಏನೋ ಇವರು ಹೇಳ್ತಾ ಇದ್ದಾರೆ, ಏನೋ ಯಾವುದೋ ವೀಡಿಯೋ ಬಗ್ಗೆ. ಹಾಗೆ ನಾನು ಅದನ್ನು ಕೇಳಿಕೊಂಡು ಏನು ಯಾವ ಥರ ಅಂತ ನನಗೆ ಏನು ಹೇಳಿದ್ರು ಅರ್ಥ ಆಗ್ತಾಯಿರಲಿಲ್ಲ. ಹಾಗಾಗಿ ಇಲ್ಲಿ ಕೇಳ್ಕೊತಾ ಇದ್ದೆ. ಇಲ್ಲಿ ಹಿಂದೆ ನೋಡ್ಬೋದು ಪಾಪು ಅಲ್ಲಿ ಇಟ್ಟಿರೋ ಎಣ್ಣೆನ ಮೇಲೆ ತಗೊಂಡು ಎಣ್ಣೆ ಕೈಗೆ ಕಾಲಿಗೆ ಮುಖಕ್ಕೆಲ್ಲ ಹಚ್ಕೊಳ್ತಾ ಇದ್ದಾನೆ. ನಂದು ಆದಮೇಲೆ ಅವನು ಕೂಡ ಬಂದು ಇಲ್ಲಿ ಅಪ್ಪ ನನಗೂ ಮಸಾಜ್ ಮಾಡಿಕೊಡಪ್ಪ ಅಂತ ಹೇಳಿ ಇಲ್ಲಿ ಎಣ್ಣೆನ ಹಾಕ್ಸ್ಕೊಂಡು ಅವನು ಕೂಡ ಮಸಾಜ್ ಮಾಡಿಸ್ಕೊಳ್ತಾ ಇದ್ದ. ನಾನು ಕೂದಲಿಗೆ ಎಣ್ಣೆ ಹಚ್ಕೋಬೇಕು ಅಂದಾಗೆಲ್ಲ ನಮ್ಮ ಮನೆಯವ್ರ ಹತ್ರನೇ ಈ ಥರ ಹಚ್ಚಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಳ್ತೀನಿ. ಅಂದರೆ ಅವ್ರು ಚೆನ್ನಾಗಿ ಸ್ವಲ್ಪ ಕೂದಲಿಗೆ ಮಸಾಜ್ ಮಾಡ್ತಾರೆ. ಆ ಮಸಾಜ್ ಮಾಡ್ತಾಯಿದ್ರೆ ಒಳ್ಳೆ ನಿದ್ರೆ ಬರೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು. ಇಲ್ಲಿ ಮಸಾಜ್ ಮಾಡಿಬಿಟ್ಟು ಹೇರ್ನ ಈ ರೀತಿಯಾಗಿ ಗಂಟು ಕಟ್ಟಕ್ಕೆ ಬರ್ತಾಯಿಲ್ಲ, ಅದನ್ನ ಫುಲ್ಲು ನುಲ್ದು ಏನೋ ಮಾಡಿ ಗಂಟು ಕಟ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ನಮ್ಮ ಮನೆಯವರು ಹೊರಟಾದಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ವಾರಕ್ಕೆ 2-3 ಸಲ ಕ್ಲೀನ್ ಮಾಡ್ತಾ ಇರ್ತೀನಿ. ಆದ್ರೂ ಈ ಮಕ್ಕಳು ಗಲೀಜು ಮಾಡಿಬಿಡ್ತಾರೆ. ಅಂದರೆ ಅದು ಇದು ಮುಟ್ಟಿ ಆ ಗ್ಲಾಸ್ ಎಲ್ಲ ಗಲೀಜಾಗೋದು ಆ ರೀತಿ ಆಗ್ತಾ ಇರುತ್ತೆ. ಮತ್ತು ಇದೊಂದು ಮೇಲ್ಗಡೆ ಸ್ಟೆಪ್ಪು ಈ ಸೆಲ್ಫ್ ಏನಿದೆ ಅದು ತುಂಬ ಲೂಸ್ ಆಗಿಬಿಟ್ಟಿತ್ತು. ಅದು ಹೇಗೆ ಟೈಟ್ ಮಾಡಿದ್ರು ಆಗ್ತಾಯಿಲ್ಲ. ಆ ಕಡೆಯಿಂದ ಮಿರರ್ ಇದೆಯಲ್ಲ ಅದನ್ನು ಬಿಚ್ಚಿ ಟೈಟ್ ಮಾಡಬೇಕು, ಮೊಳೆ ಹೊಡಿಬೇಕು ಅಂತ ಅನಿಸುತ್ತೆ. ಇಲ್ಲಿ ಆಗ್ತಾ ಇರಲಿಲ್ಲ. ನಾನು ಏನಾದರೂ ಮಾಡಿ ಟ್ರೈ ಮಾಡಿ ಅದನ್ನು ಸರಿ ಮಾಡೋಣ ಅಂತ ಒಂದು ಕಿತ್ತು ಅದನ್ನು ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದೆ. ಆದರೆ ಅದೇನು ವರ್ಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಒಂದು ಸ್ಟಿಕ್ಕರ್ ತೊಗೊಂಡು ಅದ್ರ ಕೆಳಗಡೆ ಅಂಟಿಸಿದರೆ ಅಟ್ಲೀಸ್ಟ್ ಸ್ವಲ್ಪ ಗ್ರಿಪ್ಪಾಗಿ ಟೈಟಾಗಿ ಕೂರುತ್ತೇನೋ ಅಂತ ಏನೇನೋ ಹರಸಾಹಸ ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಅದು ರೆಡಿ ಆಗಲಿಲ್ಲ. ಅದರಲ್ಲಿ ಈ ಮುದ್ದು ಈ ಮೈಕ್ ಇಟ್ಕೊಂಡ್ಬಿಟ್ಟು ಜೋರಾಗಿ ಕಿರ್ಚ್ತಾ ಇದ್ದಾನೆ. ನಿಮಗೇನಾದರೂ ಹಾಕಿದ್ರೆ ಅದು ಅದ್ರ ಸೌಂಡ್ಗೆ ಇರಿಟೇಟ್ ಹೋಗ್ಬಿಡ್ಬೋದು ಅಂತ ಅನಿಸುತ್ತೆ. ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದ. ಏನೋ ಒಂದು ಮಾಡ್ಕೊಳ್ಳಿ, ನನಗೆ ಕೆಲಸ ಮಾಡೋ ಟೈಮಲ್ಲಿ ಹಿಂಸೆ ಕೊಡ್ತಿದ್ರೆ ಸರಿ ಅಂತ ಹೇಳಿ ನಾನಿಲ್ಲಿ ನನ್ನ ಪಾಡಿಗೆ ನನಗೆ ಸರಿ ಮಾಡೋಣ ಅಂತ ಹೇಳಿ ಏನೇನೋ ಪ್ರಯತ್ನ ಪಟ್ಟೆ. ಆದರೆ ಇದಾಗಲೇ ಇಲ್ಲ. ಲಾಸ್ಟಿಗೆ ಅದನ್ನು ಹಂಗೆ ಮೇಲೆ ಸಿಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲ ಒರೆಸಿ ಅದ್ರ ಜಾಗಕ್ಕೆ ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ.
ನಾನಿವಾಗ ಕಿಚನ್ ಟೂರ್ ಮಾಡೋಣ ಅಂತ ಹೇಳಿ ಫ್ಲಿಪ್ಕಾರ್ಟಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ನಾನು ಏನೇನು ತರಿಸಿದ್ದೀನಿ, ಅದು ಹೇಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಲೀಫು, ಈ ಥರ ಗ್ರೀನ್ ಕಲರ್ ಲೀಫು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಾನು ಓಪನ್ ಮಾಡಿ ನೋಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಬೋರ್ಡ್, ಈ ಥರ ಕಿಚನಿಗೆ ಹಾಕ್ತಾರಲ್ಲ ಆ ಥರ ಕಿಚನ್ ಬೋರ್ಡು. ನೆಕ್ಸ್ಟ್ ಬಂದು ಈ ಥರ 2 ಬ್ಲ್ಯಾಕ್ ಕಲರ್ ಈ ಥರ ಮೂಲೆ ಹೊಡಿತಾರಲ್ಲ ಆ ಥರ ಸ್ಟ್ಯಾಂಡ್ ಇದು. ಇದನ್ನು ತರಿಸಿದ್ದೀನಿ ಸ್ಟೋರೇಜ್ ಮಾಡೋದಕ್ಕೆ ಅಂತ ಹೇಳಿ. ಅವರೇನೆ ಅದಕ್ಕೆ ಈ ಥರ ಹುಕ್ಸ್ಗಳನ್ನ ಕೊಡ್ತಾರೆ, ಈ ಥರ ಗೋಡೆಗೆ ಸ್ಟಿಕ್ ಮಾಡಿ ಇದನ್ನು ಹಾಕೋದು. ನೆಕ್ಸ್ಟ್ ನಾನು ಈ ಥರ ಬಾಕ್ಸ್ಗಳನ್ನ ತರಿಸಿದ್ದೀನಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ, ಇದು ಗ್ರೋಸರೀಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತೇಳಿ ಈ ಥರದ್ದು ತರಿಸಿದ್ದೀನಿ. ಈ ಥರದ್ದು ಸೆಟ್ ಆಫ್ 6 ಬಂದಿದೆ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ ಸ್ಟ್ಯಾಂಡು, ಈ ಥರ ಸ್ಟ್ಯಾಂಡು 2 ತರಿಸಿದ್ದೆ. ನೆಕ್ಸ್ಟು ಈ ಥರ ಸ್ಟ್ಯಾಂಡ್ಗಳನ್ನ ಕೂಡ ತರಿಸಿದ್ದೀನಿ, ಸ್ವಲ್ಪ ಆರ್ಗನೈಸ್ ಮಾಡೋಣ ಚೆನ್ನಾಗಿ ಕಿಚನ್ನ ಅಂತೇಳಿ. ಈ ಥರದ್ದು 4 ಬಂದಿದೆ. ಇದನ್ನೆಲ್ಲ ನಾನು ಯೂಸ್ ಮಾಡಿಕೊಂಡು ಕಿಚನ್ನ ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಇವಾಗ ಸಾಯಂಕಾಲ ಆಗಿತ್ತು, ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಏನು ಅಂತ ಹೇಳಿದ್ರೆ ಇವಾಗ ತುಂಬಾ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಏನು ಅಂತ ಗೊತ್ತಿಲ್ಲ, ಚಳಿಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಹೇರ್ ಫಾಲ್ ಆಗ್ತಾಯಿದೆಯಾ ಏನೋ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಬಟ್ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಹಾಗೆ ಬೆಳಗ್ಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ, ಇವಾಗ ಹೇರ್ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಮಾಡಿಕೊಂಡೆ. ತುಂಬ ಟೈಮ್ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಮೊದಲೇ ಆಯಿಲ್ ಸ್ಕಿನ್ ಬೇರೆ, ಅದು ಆಯಿಲೆಲ್ಲ ಮುಖದಲ್ಲಿ ಜಿಡ್ ಥರ ಜಾಸ್ತಿ ಕಾಣಿಸುತ್ತೆ. ಮತ್ತು ಏನ ಗುಳ್ಳೆಗಳು, ನನಗೆ ಪಿಂಪಲ್ಸ್ ಎಲ್ಲ ಅಷ್ಟು ಜಾಸ್ತಿ ಆಗೋಲ್ಲ, ಒಂಥರ ಅಲರ್ಜಿ ಟೈಪು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ನಾನ ಮಾಡಿಬಿಟ್ಟೆ ಸಾಯಂಕಾಲನೇ, ಇಲ್ಲಾಂದರೆ ಒಂದಿನ ಬಿಟ್ಬಿಟ್ಟು ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮಾಡಲಿಲ್ಲ, ಇವತ್ತೇ ಮಾಡ್ಕೊಂಬಿಟ್ಟೆ. ನಾನಿವಾಗ ಸಾಯಂಕಾಲ ಸ್ನಾನ ಎಲ್ಲ ಆದಮೇಲೆ ಚಾರ್ಕೋಲ್ ಫೇಸ್ ಮಾಸ್ಕ್ನ ಮುಖಕ್ಕೆ ಅಪ್ಲೈ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗಿತ್ತು ಏನು ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಸಾಯಂಕಾಲ ಒಂದು 7 ಗಂಟೆ ಆಗಿದೆ. ಇವಾಗ ಇಲ್ಲಿ ಸಾಂಬಾರಿತ್ತು, ಸ್ವಲ್ಪ ಸಾಂಬಾರನ್ನ ಬಿಸಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗೆಯೇ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಮಧ್ಯಾಹ್ನನೇ ಬೇಳೆ ಮತ್ತು ಹೆಸ್ರು ಕಾಳನ್ನ ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ಇವಾಗ ಅದೇ ಇದೆ, ಸಾಯಂಕಾಲಕ್ಕೆ ಏನು ಸಾಂಬಾರು ಮಾಡೋ ಹಾಗಿಲ್ಲ. ಅದನ್ನೇ ಸ್ವಲ್ಪ ಬಿಸಿ ಮಾಡಿ ರೈಸ್ ಮಾಡೋದಕ್ಕಿಟ್ಟರೆ ಆಯಿತು. ಮತ್ತು ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಕೂಡ ತೊಳ್ಕೊಬೇಕು. ಹಾಗೆಯೇ ಬೆಳಿಗ್ಗೆ
ಇದು ಬೆಳಗ್ಗೆ ತಿಂಡಿಗೆ ದೋಸೆಗೆ ನೆನೆಸಿಟ್ಟಿದ್ದೀನಿ, ಅದನ್ನು ಕೂಡ ರುಬ್ಬಬೇಕು. ಇವಾಗ ಫಸ್ಟು ದೋಸೆಗೆ ರುಬ್ಬಿಟ್ಬಿಡ್ತೀನಿ, ಟೈಮ್ ಆಗಿದೆ ಅಲ್ವಾ. ಈ ಚಳಿ ಇರೋದ್ರಿಂದ ದೋಸೆಗೂ ಕೂಡ ಚೆನ್ನಾಗಿ ಉಪ್ಪು ಬರಲ್ಲ, ಇದು ಅಳ್ಳಲ್ಲ. ಹಾಗಾಗಿ ಸ್ವಲ್ಪ ಇವಾಗಲೇ ಒಂದು 7 ಗಂಟೆ ಇದ್ದಾಗೆ ಚೆನ್ನಾಗಿ ರುಬ್ಬಿ ಇಟ್ಬಿಡ್ತೀನಿ. ಮತ್ತು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ ಮಾರೇ, ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ, ಪಾತ್ರೆ ತಿಕ್ಬೇಕು, ಇಷ್ಟು ಪಾತ್ರೆಗಳಿದೆ. ಹಾಲು ಮಾಡಲ್ಲ, ಟೀ ಮಾಡ್ತಾ ಇಲ್ಲ, ಮಾಡಲ್ಲ ಇವತ್ತು. ಬಾಯ್, ಅಪ್ಪ ಮಾತಾಡೋ ತೆಗಿ ಬಾಯಿಂದ. ಇವಾಗ ನಾನು ಇಲ್ಲಿ ಮೊಟ್ಟೆನ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಇವತ್ತು ಉಪ್ಪು ಸಾಂಬಾರು ಆಗಿರೋದ್ರಿಂದ ಸೈಡ್ಸ್ಗೆ ಏನಾದರೂ ಕೇಳ್ತಾರೆ, ಹಂಗೆ ತಿನ್ನಲ್ಲ. ಹಾಗಾಗಿ ಮೊಟ್ಟೆನ ಬೇಯಿಸಿ ಕೊಟ್ಬಿಡೋಣ ಅಂತ ಹೇಳಿ ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ, ನೀವು ಆವಾಗಲೇ ವೀಡಿಯೋಸ್ನ ನೋಡ್ಬೋದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ನಾನು ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.